ಫ್ರೆಂಡ್ಸ್ ಏನು ಗೊತ್ತಾ, ಅನುಪಮ್ಮ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸ್ನೇ ಹಚ್ಚಿಲ್ಲ, ಹಂಗೆ ಹೊರಟೋಗಿದ್ದಾಳೆ. ಫುಲ್ಲು ಮನೆಯೆಲ್ಲ ಸ್ಮೆಲ್ಲು, ಗ್ಯಾಸ್ ಸ್ಮೆಲ್ಲು. ಒಟ್ಟಿನಲ್ಲಿ ಮನೆ ಫುಲ್ ಬ್ಲಾಸ್ಟ್ ಮಾಡಿಬಿಡೋಳು ಇವತ್ತು. ನಾನು ಬರಲಿಲ್ಲ ಅಂದಿದ್ದಿದ್ರೆ ಕತೆನೇ ಬೇರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಈಗ ಆಗಿದೆ ಸಂಜೆ 6:15. ದೀಕ್ಷು ಸಚ್ಚಕ್ಕೆ ಪಿಜ್ಜಾ ಬೇಕಂತೆ. ಹೇಗೂ ನಾನು ಇದ್ಕೋಗಿದ್ನಲ್ಲ ಬಿಗ್ ಬಜಾರಲ್ಲಿ ಆಫರ್ ನಡೀತಿತ್ತು ಅಂತ ಹೇಳಿದ್ನಲ್ಲ, ಸೊ ಅಲ್ಲಿಂದ ಪಿಜ್ಜಾ ಬೇಸನ್ನ ತಂದಿದ್ದೆ. ಸೊ ಐ ಥಿಂಕ್ ಒಂದು ಬೇಸ್ಗೆ 10 ರೂಪಾಯಿ 15 ರೂಪಾಯಿ ಇತ್ತು. ಒಂದೊಂದು ಬೇಸ್ಗೆ ಸಾರಿ 10 ರೂಪಾಯಿ ಅನ್ಸುತ್ತೆ. ಸೊ ಅಲ್ಲಿಗೆ ಒಂದು ಬೇಸ್ಗೆ 10 ರೂಪೀಸ್ ಬಿತ್ತು. ಸೊ ಗ್ಯಾಸ್ ಸ್ಮೆಲ್ ಹೋಗೇ ಇಲ್ಲ ಅಲ್ವಾ? ಜಾಸ್ತಿ ಬೇರೆ ಮಾಡ್ಬಿಟ್ಟಿದ್ದಾಳೆ ಗ್ಯಾಸ್ನ. ಆಯ್ತು, ಸುಮ್ಮನೆ ನನ್ನ ರೆಸಿಪಿ ಹೇಳ್ಬೇಕು. ಹೇಳಿ ಮಾಡಿ ಮಡಗಿ ನಾವು ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಪಿಜ್ಜಾ ಚೆನ್ನಾಗಿತ್ತಾ ಇಲ್ವಾ ಅಂತ ಹೇಳ್ತೀರಾ, ಕಾಂಪ್ಲಿಮೆಂಟ್ ಕೊಡ್ತೀವಿ. ಎಸ್, ಫೀಡ್ಬ್ಯಾಕ್. ಈಗ ಪಿಜ್ಜಾಗೆ ಪಿಜ್ಜಾ ಸಾಸ್ ಮಾಡಬೇಕು. ಸೊ ಪಿಜ್ಜಾ ಸಾಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಯೂಶಲಿ ನಾನೇನು ಮಾಡ್ತೀನಿ ಅಂದರೆ ಮನೇಲಿರೋ ಇಂಗ್ರೀಡಿಯೆಂಟ್ ಇಂದಲೇ ಪಿಜ್ಜಾ ಸಾಸ್ ಮಾಡ್ತೀನಿ, ಹೊರಗಡೆಯಿಂದ ತಂದು ಮಾಡುವಂಥದ್ದಿಲ್ಲ. ಅಂದರೆ ಈಗ ನನ್ನ ಹತ್ರ ಟೊಮೆಟೊ ಕೆಚಪ್ ಇಲ್ಲೇ ಇದೆ, ಚಿಲ್ಲಿ ಸಾಸ್ ಇದೆ. ಸೊ ದಟ್ ನಾನು ಹೊರಗಡೆಯಿಂದ ಹೈಬ್ರಿಡ್ ಟೊಮೆಟೊ ತೊಗೊಂಡು ಬಂದು ಮತ್ತೆ ಅದನ್ನು ಸಾಸ್ ಮಾಡ್ಕೊಳ್ಳಿಕ್ಕೆಲ್ಲ ಯೂಸ್ ಮಾಡ್ಕೊಳ್ಳಲ್ಲ. ಡೈರೆಕ್ಟಾಗಿ ರೆಸಿಪಿಗೆ ಹೋಗೋಣ ಬನ್ನಿ. ಇದಾಗಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಈಗ ನಾನು ಏನು ಮಾಡ್ತೀನಿ, ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ. ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ದೀಕ್ಷಾ ಕಟ್ ಮಾಡಿರೋದು ಒಂದೊಂದು ಮಧ್ಯ ದಪ್ಪ ಇದೆ. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೆಸ್ಟು. ಸೊ ಇದು ಈಸಿ ಮೆಥಡು, ಬ್ಯಾಚುಲರ್ಸ್ ಇದ್ದಾರೆ ಅಂದರೂ ಕೂಡ ಯೂಸ್ ಆಗುತ್ತೆ. ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಸಿಂಪಲ್, ಚೆನ್ನಾಗಿರುತ್ತೆ. ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ. ಆನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ಟೊಮ್ಯಾಟೊ, ನಂತರ ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಆ ನಂತರ ನಾನಿಲ್ಲಿ ಆರಿಗ್ಯಾನೋನ ಹಾಕ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಇದು ಮಿಕ್ಸ್ಡ್ ಹರ್ಬ್. ಇದು ಸುಮಾರು 1 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಎಸ್, 1 ಟೀ ಸ್ಪೂನಷ್ಟು ಇದು. ನಂತರ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಇವನ್ ಮೆಣಸಿನ ಪುಡಿ ಕೂಡ ಹಾಕೋಬೋದು ನೀವು. ಸೊ ನಮ್ಮನೇಲಿ ಮಕ್ಕಳು ಖಾರ ಕಡಿಮೆ ಅಂಥೇಳಿ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊ ಎಲ್ಲ ಸ್ವಲ್ಪ ಮ್ಯಾಶ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ. ಈಗ ಫ್ಲೇಮನ್ನು ಜಾಸ್ತಿ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಸ್ನೇಹಿತರೆ, ಆಯಿತಾ? ನೋಡಿ ಈ ರೀತಿ ಚೆನ್ನಾಗಿದು ಬೇಯಬೇಕು, ಆಯಿತಾ? ಸೊ ಈಗ ನಾನು ಇದಕ್ಕೆ ಟೊಮೆಟೊ ಕೆಚಪ್ಪನ್ನು ಹಾಕ್ತೀನಿ, ಸುಮಾರು 3 ರಿಂದ 4 ಟೇಬಲ್ ಸ್ಪೂನ್ನಷ್ಟು. ನಂತರ ವಿನಿಗರು ಸುಮಾರು 1 ಟೀ ಸ್ಪೂನ್ನಷ್ಟು, ಚಿಲ್ಲಿ ಸಾಸು ಸುಮಾರು 1 ಟೀ ಸ್ಪೂನ್ನಷ್ಟು. ಸೊ ಈಗ ಇದನ್ನೆಲ್ಲ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಒಳ್ಳೆ ಕಲರ್ ಕೂಡ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ಪಿಜ್ಜಾ ಬೇಸ್ಗೆ ಸಾಸ್ ರೆಡಿ ಆಯಿತು. ಇನ್ನೊಂದು ಮೆಥಡಲ್ಲಿ ಮಾಡ್ಬೋದು, ಟೊಮೆಟೊ ಸಾಸ್ ಹಾಕ್ದೇ ಮಾಡ್ಬೋದು. ಟೊಮೆಟೊನ ಅಂದರೆ ಜಾಮೂನ್ ಟೊಮೆಟೊನ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ನಾನು ಆ ವಿಡಿಯೋನ anuswayamkalikeಯಲ್ಲಿ ಹಾಕಿದ್ದೆ. ಸೊ ಈಗ ನೋಡಿ ಚೆನ್ನಾಗಾಗಿದೆ ಅಲ್ವಾ? ಸೊ ಇಷ್ಟಾದರೆ ಸಾಕು. ಟೇಸ್ಟ್ ನೋಡ್ಕೊತೀನಿ. ಪರ್ಫೆಕ್ಟಾಗಿದೆ ಖಾರ ಎಲ್ಲ. ಈಗ ಇದನ್ನು ಕೆಳಗೆ ಇಳಿಸೋಣ ಬನ್ನಿ. ಈಗ ಪಿಜ್ಜಾ ರೆಡಿ ಮಾಡೋಣ. ಸೊ ಪಿಜ್ಜಾ ಬೇಸ್ ರೆಡಿ ಇದೆ ನೋಡಿ. ಈ ರೀತಿ ಫಸ್ಟು ಪ್ಲೇಸ್ ಮಾಡ್ಕೊಳ್ಳೋಣ, ಆಯಿತಾ? ಸೊ ಈಗ ನೆಕ್ಸ್ಟ್ ಏನು ಮಾಡೋಣ, ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಪಿಜ್ಜಾ ಸಾಸ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಸುನಿಮಾ, ಸ್ಮೆಲ್ ಹೆಂಗಿದೆ? ಗಮ್ಮಂತಿದೆ. ಹೋಗಪ್ಪ, ಕರೆ ಬಂತು. ಸೊ ನಾಳೆಗೆ ಇನ್ನೂ 1-2 ಬೇಸಿದೆ. ಸೊ ಅದನ್ನು ಮಾಡಿಕೊಡ್ಬೇಕು ಹುಡುಗರಿಗೆ, ಓಕೆನಾ? ಸೊ ಈ ರೀತಿ ಪಿಜ್ಜಾ ಬೇಸನ್ನು ಸ್ಪ್ರೆಡ್ ಮಾಡಿದ್ದಾಯಿತು. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ನಿಮ್ಗೆ ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು, ಮಶ್ರೂಮ್ ಹಾಕ್ಕೋಬೋದು, ಯಾವುದಾದ್ರೂ ಹಾಕ್ಕೋಬೋದು. ಬಟ್ ನಾನು ಲೈಟಾಗಿ ಇಲ್ಲಿ ಎಲ್ಲನೂ ಲೈಟಾಗಿ ಹಾಕ್ತೀನಿ, ತುಂಬ ಜಾಸ್ತಿನೂ ಹಾಕಕ್ಕೆ ಹೋಗಲ್ಲ. ನೋಡಿ ಲೈಟಾಗಿ ಸ್ವಲ್ಪ ಈರುಳ್ಳಿ ರೌಂಡಾಗಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಬಟ್ ಆ್ಯಕ್ಚುಲಿ ನಮ್ಮ ಮನೇಲಿ ಹುಡುಗರು ಬಿಟ್ಬಿಡ್ತಾರೆ ಅಂಥೇಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ.
ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನಂತರ ಕ್ಯಾಪ್ಸಿಕಮ್, ನಿಮ್ಮಲ್ಲಿ ಎಷ್ಟು ಥರ ಕ್ಯಾಪ್ಸಿಕಮ್ ಇದೆ ಅಷ್ಟು ಕ್ಯಾಪ್ಸಿಕಮನ್ನು ಹಾಕೋಬೋದು. ಕಾರ್ನ್ ಹಾಕೋಬೋದು, ಅಂದರೆ ಸ್ವೀಟ್ ಕಾರ್ನ್ ಬರುತ್ತೆ ನೋಡಿ, ಅದನ್ನು ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ ಕಾರ್ನು ಎಲ್ಲ ಹಾಕಿದ್ರೆ. ಆನಂತರ ಇಲ್ಲಿ ಟೊಮ್ಯಾಟೊ, ವಾವ್, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಇದನ್ನು ಬೇಯಿಸ್ಬೇಕಾ ಮತ್ತೆ? ಹಾಂ ನೋಡಿ, ಇದು ಬೇಡಪ್ಪ ಅಂತಂದರೆ ನೀವೇನು ಮಾಡ್ಬೋದು, ಒಂದು ಟೊಮ್ಯಾಟೊ, ಒಂದು ಇದು ಈ ರೀತಿ, ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, ಹಿಂಗೆ ಹೇಗೆ ಬೇಕಾದರೂ ಹಾಕೋಬೋದು ಸ್ನೇಹಿತರೆ. ಹಿಂಗೆ ಹಾಕೋಬೇಕು ಅಂತ ಏನಿಲ್ಲ. ಎಸ್, ಚಿಕನ್ನ ಸ್ವಲ್ಪ ಬೇಯಿಸ್ಬಿಟ್ಟು ಹಾಕೋಬೇಕಾಗತ್ತೆ. ಅವಾಗ ಮೊಟ್ಟೆನೂ ಅಷ್ಟೇ, ಮೊಟ್ಟೆನೂ ಅಂದರೆ ನಾವು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಚೀಸ್ ಹಾಕೋದಾ? ಚೀಸ್ನ ಗ್ರೇಟ್ ಮಾಡಬೇಕು. ಓಪನ್ ಮಾಡಿಕೊಡಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ರೀತಿ ಗ್ರೇಟರಲ್ಲಿ ತುರ್ಕೊಳ್ತೀನಿ ನೋಡಿ. ನಾಳೆ ರಕಪ್ ನೋಡಿ ಹೋಗ್ತಾ ಇದ್ದೀನಿ, ಏನಾದರೂ ಬೇಕಾನೋ? ಏನು ಬೇಡ, ಇರ್ಲಿ ಕೇಳಿ. ಏನು ಬೇಡಿ. ತೆಂಗಿನಕಾಯಿ, ಇದು ತೊಗರಿ ಬೇಳೆ, ಅದೇನೋ ಹೇಳ್ತಾರಲ್ಲ, ಅದು ತೊಗರಿಕಾಯಿ. ವಾವ್, ಸೂಪರ್ ಆಗಿದೆ ನೋಡಿ. ಇನ್ನೂ ಹಾಕ್ಬೇಕು ಅನ್ಸುತ್ತಮ್ಮ. ಸಾಕಮ್ಮ, ಸಾಕಾ? ಸಾಕು. ಜಾಸ್ತಿ ಚೀಸ್ ಆದರೆ ಸಚ್ಚು ತಿನ್ನಲ್ಲ. ಓಹೋ. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಇದನ್ನು ಡೈರೆಕ್ಟಾಗಿ ತೆಗೆದುಕೊಂಡು ಸ್ಟವ್ ಮೇಲೆ ಇಡ್ತೀನಿ. ಸ್ಟವ್ ಅಷ್ಟೇ ತುಂಬ ಲೋ ಫ್ಲೇಮಲ್ಲಿ ಇಡಬೇಕು. ನಂತರ ಮೇಲ್ಗಡೆ ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಇನ್ ಕೇಸ್ ನೋಡಪ್ಪ ಇದೆಲ್ಲ ಇಲ್ಲಿದೆ ಅಂತ ಅಂದರೆ ನೀವೇನು ಮಾಡಿ, ತಲೆನೇ ಕೆಡಿಸ್ಕೊಬಿಡಿ, ಇದನ್ನ ತೆಗೆದುಬಿಟ್ಟು ಈ ರೀತಿ ಮೇಲೆ ಹಾಕ್ಬಿಡಿ. ಇಲ್ಲಾಂದರೆ ಅಲ್ಲಿ ಸೀದೋಗ್ಬಿಡುತ್ತೆ. ಹಾಗಾಗಿ ಹೇಳ್ತಾ ಇರೋದು. ಆಮೇಲೆ ಕಂಟ್ ಸ್ಮೆಲ್ ಬರುತ್ತೆ. ವಾವ್, ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಸುನಿ? ಹೌದು. ಆಮೇಲೆ ಇನ್ನೊಂದು ನೆನಪಲ್ಲಿ ಇರಲಿ, ಅನುಪಮ ಮಾಡ್ದಂಗೆ ಮಾಡಬೇಡಿ, ಗ್ಯಾಸ್ನ ಹಚ್ಚಿರ್ವಿ. ಹಚ್ಚಿದ್ದೀನಿ ಈಗ, ಸುಮ್ಮನೆ ನಂತರ ಈ ರೀತಿ ಕ್ಲೋಸ್ ಮಾಡೋಣ. ಸೊ ಈಗ ಕರೆಕ್ಟಾಗಿದೆ, ಕ್ಲೋಸ್ ಮಾಡಿದ್ದೀನಿ. ಒಂದು 5 to 8 ಮಿನಿಟ್ಸ್ ಆಗುತ್ತೆ, ನೋಡೋಣ. ಸ್ನೇಹಿತರೆ, ಈಗ ಪಿಜ್ಜಾ ರೆಡಿ ಆಗ್ತಿದೆ. ಇದರಲ್ಲೊಂದು ರೆಡಿ ಆಗ್ತಿದೆ, ಇದರಲ್ಲೊಂದು ರೆಡಿ ಆಗ್ತಿದೆ. ಒಂದು ದೀಕ್ಷಾ ಸಚ್ಚಿಗೆ, ಇನ್ನೊಂದು ನನಗೆ, ಸುನಿಮಾ ತಿನ್ನಲ್ಲ ಯೂಶಲಿ. ನೋಡೋಣ, ಕೊಡ್ತೀನಿ ಇವತ್ತು. ಎಸ್, ಹಾಗೆ ನಾನು ಅಂದ್ಕೊಳ್ತಿದ್ದೀನಿ ಕಿಟಕಿಗೆ ಪೇಂಟ್ ಮಾಡಿಸೋಣ ಅಂತ. ಯಾಕಂದರೆ ಒಂಥರ ಕ್ರೀಮ್ ಕಲರ್ ಆಗಿರೋದ್ರಿಂದ ತುಂಬ ಜಾಸ್ತಿ ಕೊಳೆ ಕೂತ್ಕೊಳ್ಳುತ್ತೆ, ಎಣ್ಣೆ ಜಿಡ್ಡೆಲ್ಲ ಕೂತ್ಕೊಳ್ಳುತ್ತೆ. ಅದಕ್ಕೆ ನೋಡ್ತಿದ್ದೀರಾ ಹೇಗಾಗ್ತಿದೆ, ಎಲ್ಲ ಮೆಲ್ಟ್ ಆಗ್ತಿದೆ. ಚೀಸ್ ಕಾಣಿಸ್ತಿದೆ ಅಲ್ಲ, ಸೂಪರ್. ಹಿಂಗೆ ಮೆಲ್ಟ್ ಆಗಬೇಕು, ಚೆನ್ನಾಗಿ ಬೇಯಬೇಕಿದು. ನಾನು ಹಾಗೆ ಸುಮ್ಮನೆ ತೋರಿಸ್ತೀನಿ ನೋಡಿ. ಚೀಸೆಲ್ಲ ಕರಗ್ತಿದೆ, ಸಕ್ಕತ್ತಾಗಿದೆ ಅಲ್ಲ ನೋಡಲಿಕ್ಕೇ. ತಿನ್ನೋಕ್ಕಿನ್ನೂ ಚೆನ್ನಾಗಿರುತ್ತೆ. ಎಸ್, ಹೀಗಾಗಿದೆ. ಓಪನ್ ಮಾಡೋಣ. ಚೀಸೆಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ನೀವು ಬೇಕಂದರೆ ಝೂಮ್ ಮಾಡಿ ತೋರಿಸ್ಲಾ? ಹಾಂ, ಎಸ್, ಹೀಗಾಗಿದೆ ಅಲ್ಲ. ಸೊ ಈಗ ಕಾಣಿಸ್ತಿದೆ, ಟೇಸ್ಟು ಹಂಗೆ ಇರುತ್ತೆ. ಈಗ ಇದನ್ನು ಸರ್ವ್ ಮಾಡೋಣ. ಹುಡುಗರಿಗಿಬ್ರಿಗೂ ಸರ್ವ್. ಇದು ಸೂಪರ್ ಟೇಸ್ಟಿಯಾಗಿರುವಂತಹ ಪಿಜ್ಜಾ ರೆಡಿಯಾಗಿದೆ. ಬನ್ನಿ, ಪಿಜ್ಜಾ ರೆಡಿ. ಸೊ ಈಗ ಡಿಲಿಷಿಯಸ್ ಪಿಜ್ಜಾ ನಾವು ತಂದಿದ್ದೀವಿ. ಅಲ್ಲಿಂದ ಗೊತ್ತಾ? ಯಾವ ಥರ ಸ್ಮೆಲ್ ಬರ್ತಿದೆ ಹೇಳು? ಬ್ರೆಡ್. ಕರೆಕ್ಟ್. ಸೊ ಈಗ ರೆಡಿ ಆಯಿತು. ಆ್ಯಕ್ಚುಲಿ ಲೈಟಿಂಗ್ ಸ್ವಲ್ಪ ಕಡಿಮೆ ಆಗಿದೆ ಮನೆಯದು, ಯಾಕೆ ಅಂತ ನೋಡೋಣ, ಹೇಳಿ ಫ್ರೆಂಡ್ಸ್. ದೀಕ್ಷಿತನಿಗೂ ಸಚ್ಚಿತ್ಗೂ ಪಿಜ್ಜಾ ಅಂದರೆ ಭಾಳ ಇಷ್ಟ. ಕಟ್ ಮಾಡೋದನ್ನೇ ಕಾಯ್ತಾಯಿದ್ರು. ಅಪ್ಪ ಇರಪ್ಪ ಆಯಿತು ಒಂದು ನಿಮಿಷ ಅಂತ ಅದೇ ಹೇಳ್ತಿದ್ದೆ. ಸುನಿಮಾ ಕೂಡ ಅದೇ ರೇಗಿಸ್ತಿದ್ರು, ಫಸ್ಟ್ ಕೊಟ್ಬಿಡು ಅವರಿಬ್ಬರಿಗೆ. ಅವ್ರು ತುಂಬ ದಿನದಿಂದ ಕೇಳ್ತಿದ್ರು. ಯೂಶಲಿ ನಾನು ಜಂಕ್ ಫುಡ್ ಎಲ್ಲ ಕೊಡಿಸೋದೇ ಇಲ್ಲ ಹೊರಗಡೆ, ಆದಷ್ಟು ಮನೆಯಲ್ಲೇ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸಚಿತ್ ಕನ್ನಡ ಓದ್ತಾನೆ, ಒಂದ್ಸತಿ ಓದಿಸ್ಬಿಡೋಣ. ಓದಪ್ಪ, ಇರ್ಲಿ, ಓದಪ್ಪ ಚಿನ್ನ. ಡಾಕ್ಟರ್. ಸೊ ಈಗ ಫಸ್ಟ್ ತಿನ್ನಿ, ಆಮೇಲೆ ಡಾಕ್ಟರ್. ಹೆದರ ಬೇಡ. ನನಗೆ ತಿಂದು ಅಭ್ಯಾಸ ಇಲ್ಲ. ತಿಂತೀನಿ ಬಿಡು. ಹೆಂಗಿದೆ ಸುನಿ? ಆಕ್ಚುಲಿ ತಿನ್ನೋ ಆಗಿಲ್ಲ,
ಇದಕ್ಕೆ ಕೊತ್ತಂಬರಿ ಸೊಪ್ಪು ಅವೆಲ್ಲ ಹಾಕಲ್ವಾ? ಓವನಲ್ಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ, ಇದರಲ್ಲೇ ಚೆನ್ನಾಗಿರುತ್ತೆ. ಓವನ್ ಇನ್ನೂ ಚೆನ್ನಾಗಿರುತ್ತೆ. ಓವನಲ್ಲಿ ಬೇಯಿಸ್ಬೇಕಿತ್ತು. ಮೇಲೆ ಇಟ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ನನಗೆ ಹೇಳಿದೆ, ನನಗೆ ಏನು ತಿನ್ನೋದು. ತಿಂದ್ರಿ ಇದನ್ನ? ತಿಂದಿದ್ದೆ ಬಂದು ನೀನು ಟೊಮೆಟೊ ಬಿಡೋದು. ಮೂಗೆಲ್ಲ ಆಗೋಗೈತೆ. ನಂತರ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸುನಿಮ ಅಂತೂ ತಿನ್ನಲಿಲ್ಲ, ಬಟ್ ಸಚ್ಚಿತ್, ನಾನು ಮತ್ತು ದೀಕ್ಷಾ 3 ಜನನೂ ಕೂತ್ಕೊಂಡು ಆರಾಮ್ಸೆ ಪಿಜ್ಜಾನ ತಿಂದ್ಕೊಂಡು ಎಂಜಾಯ್ ಮಾಡಿದ್ವಿ. ಆ ನಂತರ ಸ್ನೇಹಿತರೆ, ಒಂದು ಹರ್ಬಲ್ ಏರ್ ಆಯಿಲ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಸ್ಪೆಷಲಿ ಅದು ಹಳ್ಳೀಲಿ ಗರ್ಗ ಸಿಗಬೇಕು, ಅಂದರೆ ಏನು ಹೇಳ್ತೀವಿ, ಭೃಂಗರಾಜ ಗಿಡ ಸಿಗಲಿಲ್ಲ. ಸೊ ಹಾಗಾಗಿ ಅದಿನ್ನೂ ವಿಡಿಯೋ ಮಾಡಿಲ್ಲ. ಅದೊಂದು ಸಿಕ್ತು ಅಂತ ಅಂದರೆ ಅದನ್ನ ಉಪಯೋಗ ತುಂಬಾ ಇದೆ, ತುಂಬಾ ಕೂದಲಿಗೆ ತುಂಬ ಒಳ್ಳೆಯದು. ಸೊ ಇನ್ ಕೇಸ್ ಸಿಕ್ತು ಅಂದರೆ ಡೆಫಿನೆಟ್ಲಿ ನಾನು ಆ ವಿಡಿಯೋ ಶೀಘ್ರದಲ್ಲೇ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಪಿಜ್ಜಾ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.